ಹೇಮಾಸ್ ಕುಕಿಂಗ್ ಚಾನಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಶೀರಾ ಅಥವಾ ಕೇಸರಿ ಬಾತು ಯಾರಿಗೆ ತಾನೇ ಇಷ್ಟ ಆಗಲ್ಲ. ಅದರಲ್ಲೂ ಪೈನಾಪಲ್ ಹಾಕಿ ಮಾಡಿದಾಗಂತೂ ಇನ್ನೂ ಚೆನ್ನಾಗಿರುತ್ತೆ. ಇವತ್ತು ಸರಿಯಾದ ಅಳತೆನಲ್ಲಿ ಈ ಪೈನಾಪಲ್ ಕೇಸರಿ ಬಾತ್ ಮಾಡೋದು ನೋಡೋಣ. ಇದಕ್ಕೆ 1 ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ, ಅಥವಾ ನೀವು ಬಾಂಬೆ ರವೆ ಆದರೂ ತೊಗೋಬೋದು. ಅದೇ ಪ್ರಮಾಣದ 1 ಕಪ್ಪು ಸಕ್ಕರೆ, 3/4 ಕಪ್ಪಷ್ಟು ಪೈನಾಪಲ್ ಸ್ವಲ್ಪ ಹುಳಿಯಾಗಿದ್ದರೆ ಅರ್ಧ ಕಪ್ ಸಾಕು. ದ್ರಾಕ್ಷಿ, ಹಾಗೆ ಸ್ವಲ್ಪ ಗೋಡಂಬಿ ಮತ್ತು ಸಕ್ಕರೆ ಎಲ್ಲ ಎಷ್ಟು ತೊಗೊಂಡಿದ್ದೀರೋ ಅದರಲ್ಲಿ 3/4 ಭಾಗದಷ್ಟು ತುಪ್ಪ, ಸ್ವಲ್ಪ ಕೇಸರಿನ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಕೇಸರಿ ಕಲರ್ ಇದ್ದರೆ ಅದನ್ನೇ ತೊಗೋಬೋದು. ಹಾಗೆ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು. ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಪೈನಾಪಲ್ನ ಹಾಕ್ಕೊಂಡು ತರ್ತರಿಯಾಗಿ 2 ರೌಂಡು ಗ್ರೈಂಡ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ಬೇಡ, ಸ್ವಲ್ಪ ತರ್ತರಿಯಾಗಿ ಬಾಯಿಗೆ ಸಿಗೋ ಹಾಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ರುಬ್ಕೋಬೇಕು. ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ನೀವು ಪೈನಾಪಲ್ ಕೇಸರಿ ಬಾತ್ ಮಾಡಿದಾಗ ಫ್ಲೇವರ್ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ರುಬ್ಕೋಬೇಕು. ಈಗ ಕೇಸರಿ ಬಾತ್ ಮಾಡೋದಕ್ಕೆ ಅಳತೆ ಕೂಡ ಮುಖ್ಯ ಅಲ್ವಾ. ನಾವು ಯಾವ ಕಪ್ಪಲ್ಲಿ ರವೆ ತೊಗೊತೀವೋ ಅದೇ ಕಪ್ನಲ್ಲಿ 2.5 ಲೋಟದಷ್ಟು ಅಂದರೆ 2.5 ಕಪ್ಪಷ್ಟು ನೀರು ಬೇಕಾಗತ್ತೆ. ಹಾಗೆ ಇದು ಕರೆಕ್ಟಾಗಿ ಮೆಷರ್ಮೆಂಟ್ ನಿಮಗೆ ಸರಿ ಹೋಗ್ಬಿಡುತ್ತೆ. ಈಗ ನಾವೇನು ರುಬ್ಬಿಟ್ಕೊಂಡಿದ್ವಿ ಪೈನಾಪಲ್ಲು, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಬಿಡಬೇಕು. ಇದನ್ನು ಸೇರಿಸ್ಕೊಂಡು ಇದನ್ನು ಕುದಿಯೋದಕ್ಕಿಡಬೇಕು. ಇದು ಸ್ವಲ್ಪ ಕುದ್ದಾಗ ಏನಂದರೆ ಇದರದ್ದು ಫ್ಲೇವರು ನೀರಿಗೆ ಚೆನ್ನಾಗಿ ಬಿಡುತ್ತೆ. ಹಾಗೆ ಪೈನಾಪಲಲ್ಲಿ ಇರೋವಂಥ ಹಸಿ ವಾಸನೆ ಕೂಡ ಹೊಟ್ಟೋಗ್ಬಿಡುತ್ತೆ. ಇದು ಕುದಿಯೋ ಅಷ್ಟರಲ್ಲಿ ನಾವು ಮಿಕ್ಕಿದ ಪ್ರೊಸೀಜರ್ ಏನಂತ ನೋಡೋಣ. ಮೊದಲನೇದಾಗಿ ಒಂದು ಬಾಣಲಿನ ಬಿಸಿಗಿಟ್ಕೊಂಡು 2-3 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಹಾಗೆ ಗೋಡಂಬಿನ ಸ್ವಲ್ಪ ಹೊಂಬಣ್ಣ ಬರೋವಷ್ಟು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ದ್ರಾಕ್ಷಿ ಗೋಡಂಬಿ ಇಷ್ಟೇ ಅಂತ ಏನಿಲ್ಲ, ನಿಮಗೆ ಎಷ್ಟು ಇಷ್ಟನೋ ಅದನ್ನು ಜಾಸ್ತಿ ಬೇಕಾದರೂ ತೊಗೋಬೋದು, ಅಥವಾ ಸ್ವಲ್ಪ ಬೇಕಿದ್ರೂ ತೊಗೋಬೋದು. ಈಗ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡಿದ್ದಾಗಿದೆ. ಇದನ್ನು ಎತ್ತಿಟ್ಕೊಂಡು ಬಿಡೋಣ. ಈಗ ಅದೇ ತುಪ್ಪ ಏನು ಮಿಕ್ಕಿದೆ ಅದಕ್ಕೇನೆ ರವೆ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ನಿಮಗೆ ಚಿರೋಟಿ ರವೆನಲ್ಲಿ ಮಾಡೋದು ಇಷ್ಟ ಇಲ್ಲ ಅಂದರೆ ಬಾಂಬೆ ರವೆನಲ್ಲಿ ಕೂಡ ಮಾಡ್ಕೋಬೋದು. ಆದರೆ ಬನ್ಸಿ ರವೆ ಎಲ್ಲ ತುಂಬ ದಪ್ಪ ಆಗಿಬಿಡುತ್ತೆ, ಅಷ್ಟು ಟೇಸ್ಟ್ ನಿಮಗೆ ಚೆನ್ನಾಗಿರಲ್ಲ. ಹಾಗಾಗಿ ಈ 2ರಲ್ಲಿ ಒಂದು ಯಾವುದಾದ್ರೂ ತೊಗೋಬೋದು. ನೋಡಿ, ಇಲ್ಲಿ ರವೆ ಹುರಿತಾ ಇದ್ದೀನಿ, ಪಕ್ಕದಲ್ಲಿ ಆ ನೀರು ಏನು ನಾವು ಮಿಕ್ಸ್ ಮಾಡ್ಕೊಂಡಿದ್ವಿ ಪೈನಾಪಲ್ಲು ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು 10-15 ನಿಮಿಷದಲ್ಲೇ ಕೇಸರಿ ಬಾತು ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬಿಡ್ಬೋದು. ಈಗ ರವೆನ ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಹುರ್ಕೋಬೇಕಾಗತ್ತೆ. ಈಗ ರವೆ ಎಲ್ಲ ಹುರಿದಿದ್ದಾಗಿದೆ, ತುಂಬ ಸೀಸ್ಕೊಳ್ಳೋದಕ್ಕೂ ಹೋಗಬೇಡಿ. ರವೆ ಹುರಿದಿದ್ದಾದಮೇಲೆ ನಾವೇನು ಕಾಯಿಸ್ಕೊಂಡಿದ್ವಿ ಪೈನಾಪಲ್ ಹಾಕ್ಕೊಂಡು ನೀರು, ಅದನ್ನು ಸ್ವಲ್ಪನೇ ಹಾಕ್ಕೊಂಡು, ಈಗ ನಾವು ಉಪ್ಪಿಟ್ಟೆಲ್ಲ ಹೇಗೆ ಮಾಡ್ಕೋತೀವಿ ನೋಡಿ ಅದೇ ರೀತಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ಲದೆ ಇರೋ ರೀತಿ. ಕೆಲವರು ಏನು ಮಾಡ್ತಾರೆ ಅಂದರೆ ಈ ನೀರಿಗೇನೆ ಸಕ್ಕರೆ ಹಾಕ್ಕೊಂಡು ಬಿಡ್ತಾರೆ. ಆದರೆ ಸಕ್ಕರೆನ ಮುಂಚೆನೇ ಬೆರೆಸ್ಬಿಟ್ಟಾಗ ಏನಾಗುತ್ತೆ ಅಂದರೆ ಆ ಸಕ್ಕರೆ ನೀರಿನಲ್ಲಿ ರವೆ ನಮಗೆ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ, ಸ್ವಲ್ಪ ದಿಂಡು ಹಾಗೆ ಉಳಿದ್ಬಿಡುತ್ತೆ. ಈ ರೀತಿ ನೀರನ್ನು ಮೊದಲು ಹಾಕ್ಕೊಂಡು ರವೆನ ನಾವು ಚೆನ್ನಾಗಿ ಹರಳಕ್ಕೆ ಬಿಟ್ಬಿಟ್ರೆ ರವೆ ತುಂಬ ಸಾಫ್ಟಾಗುತ್ತೆ ಮತ್ತು ಟೇಸ್ಟ್ ಕೂಡ ನಿಮಗೆ ಚೆನ್ನಾಗಾಗುತ್ತೆ. ಈಗ ನೋಡಿ, ನೀರೆಲ್ಲ ಪೂರ್ತಿ ಡ್ರೈ ಆಗಿದೆ, ನಿಮಗೆ ರವೆ ಹಾಕಿರೋದು ಕೂಡ ಚೆನ್ನಾಗಿ ಬೆಂದಿದೆ. ಈ ರೀತಿ ಆಗಬೇಕು. ಈ ರೀತಿ ಆದಮೇಲೆ ನಾವು ಸಕ್ಕರೆ ಹಾಕ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಮುಂಚೆನೇ ಸಕ್ಕರೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಈ ಸಕ್ಕರೆ ಹಾಕ್ಕೊಂಡಾಗ ಕೂಡ ಏನಂದರೆ ಸಕ್ಕರೆ ಹಾಕ್ಕೊಂಡಿದ್ದ ತಕ್ಷಣ ನೀರು ಬಿಡೋಕ್ಕೆ ಶುರುವಾಗುತ್ತೆ. ಆಗ ನಮಗೆ ಈ ಕೇಸರಿ ಬಾತು ಇನ್ನೂ ಸ್ವಲ್ಪ ತೆಳ್ಳಗಾಗುತ್ತೆ. ನಂತರ ಈ ಸಕ್ಕರೆ ಎಲ್ಲ ಬೆಂದ ಮೇಲೆ ಅದೇ ಒಂದು ರೀತಿ ಪಾಕ ಥರ ಆಗಿ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಇದಕ್ಕೆ ನಾವೇನು ನೆನೆಸಿಟ್ಕೊಂಡಿದ್ವಿ ಕೇಸರಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಈ ಕೇಸರಿ ಇಲ್ಲ ಅಂದರೆ ನೀವು ಕೇಸರಿ ಕಲರ್ ಕೂಡ ಹಾಕ್ಕೋಬೋದು, ಇದು ಆಪ್ಷನಲ್ಲು, ಯಾವುದು ಬೇಕಿದ್ರೂ ಹಾಕ್ಕೋಬೋದು ನೀವು. ಇಲ್ಲ ಅಂದರೆ ನಮಗೆ ಬಣ್ಣ ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು. ಈಗ ಇದಕ್ಕೆ ಅರ್ಧ ಪ್ರಮಾಣದಷ್ಟು ತುಪ್ಪನ ಹಾಕ್ಕೊಂಡು ಮೊದಲು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸಕ್ಕರೆ ಎಲ್ಲ ಪೂರ್ತಿ ಕರಗಿದ ನಂತರನೇ ನೀವು ತುಪ್ಪ ಹಾಕ್ಕೋಬೇಕು. ಈ ತುಪ್ಪನ 2-3 ಬ್ಯಾಚಲ್ಲಿ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ, ನೀವು ಸ್ವಲ್ಪನೇ ತುಪ್ಪ ಹಾಕ್ಕೊಂಡಾಗ ಆ ರವೆ ಎಲ್ಲ ಪೂರ್ತಿ ನಿಮಗೆ ಆ ತುಪ್ಪನ ಹೀರ್ಕೊಂಡು ಬಿಡಬೇಕು.
ಅದನ್ನು ನೋಡಿಕೊಂಡು ಮತ್ತೆ ಇನ್ನೊಂದು ಸರಿ ತುಪ್ಪ ಹಾಕ್ಕೋಬೇಕು. ಆಗೇನೆಂದರೆ ನಿಮಗೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಹೊತ್ತು ಇಟ್ಟರೂ ಕೂಡ ನಿಮಗೆ ಸಾಫ್ಟಾಗುತ್ತೆ. ಈಗ ಏನು ಉಳಿದಿತ್ತು ತುಪ್ಪ ಲಾಸ್ಟಲ್ಲಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೀವು ತುಪ್ಪನೂ ಅಷ್ಟೇ, ನಿಮಗೆ ಕೆಲವ್ರಿಗೆ ಏನಂದರೆ ಈ ಕೇಸರಿ ಬಾತಲ್ಲಿ ಜಿನುಗೋ ಥರ ತುಪ್ಪ ಬೇಕಾಗುತ್ತೆ, ಅಂಥವರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇಲ್ಲ ನಮಗೆ ಅಷ್ಟೊಂದು ಬೇಡ ಅಂತ ಅನ್ನೋರು ಸ್ವಲ್ಪ ಕಮ್ಮಿ ಕೂಡ ಹಾಕ್ಕೋಬೋದು. ಈಗ ಲಾಸ್ಟಲ್ಲಿ ನಾವೇನು ಹುರಿದಿಟ್ಕೊಂಡಿದ್ವಿ ದ್ರಾಕ್ಷಿ ಗೋಡಂಬಿ ಅದನ್ನು ಹಾಕ್ಕೋಬೇಕು. ಸ್ವೀಟ್ ಅಂದಮೇಲೆ ಏಲಕ್ಕಿ ಬೇಕೇ ಅಲ್ವಾ, ಸ್ವಲ್ಪ ಏಲಕ್ಕಿನ ಕೊಟ್ಬಿಟ್ಟು ಪುಡಿ ಮಾಡಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಚೆನ್ನಾಗೆ ಬಾಡಿಸ್ಕೋಬೇಕಾಗತ್ತೆ. ಹೇಗೆ ಅಂದರೆ ನಾವು ಹಾಕಿರೋ ತುಪ್ಪ ಎಲ್ಲ ಸೈಡಲ್ಲಿ ಬಿಡಬೇಕು. ಒಂದು ರೀತಿ ಇದು ಈ ಕೇಸರಿ ಬಾತು ಹಲ್ವಾ ಕನ್ಸಿಸ್ಟೆನ್ಸಿ ಥರ ಪಾತ್ರೆ ಬಿಟ್ಟು ಬರಬೇಕು. ಆಗ ನಿಮಗೆ ಇದು ಕರೆಕ್ಟಾಗಿ ಆಗಿದೆ ಅಂತ ನೋಡಿ. ಈಗ ಪಾತ್ರೆ ಬಿಟ್ಟು ಬಂದಿದೆ, ಹಾಗೆ ಸೈಡ್ನಲ್ಲಿ ಕೂಡ ತುಪ್ಪ ಎಲ್ಲ ಬಿಡೋಕ್ಕೆ ಶುರುವಾಗಿದೆ. ಈ ಹದ ಕರೆಕ್ಟಾಗಿದೆ ಅಂತ. ಈಗ ಪೈನಾಪಲ್ ಕೇಸರಿ ಬಾತು ರೆಡಿ ಆಯಿತು. ಏನಾದರೂ ಫಂಕ್ಷನ್ನು ಹಬ್ಬಗಳಲ್ಲಿ ಅಥವಾ ಯಾರಾದರೂ ಗೆಸ್ಟ್ಗಳು ಬಂದಾಗ ಕೂಡ ದಿಢೀರಂತ ಮಾಡ್ಕೋಬೋದು. ಇವತ್ತು ನಾನು ಮಾಡಿರೋಂಥ ಈ ವಿಧಾನ ನಿಮ್ಗೆ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.